ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, CET ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದೇ ಒಂದು ಗೊಂದಲ ಏನಂದರೆ CET ಫಲಿತಾಂಶ ಯಾವಾಗ, ಇದೇ ವರ್ಷದ್ದು CET ಫಲಿತಾಂಶ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಗೊಂದಲ ಆದರೆ ವಿದ್ಯಾರ್ಥಿಗಳಲ್ಲಿದೆ. ಏನೇನು ಸಮಸ್ಯೆಗಳು ನಡೀತಿದೆ, ಯಾವಾಗ ರಿಸಲ್ಟ್ ಬರ್ಬೋದು, ಏನು ನಡೀತಿದೆ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ CET ಫಲಿತಾಂಶ ಯಾವಾಗ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಈಗ ಸದ್ಯ ಮಟ್ಟಕ್ಕೆ CET ಫಲಿತಾಂಶ ಇಲ್ಲಿ ತುಂಬಾನೇ ಲೇಟ್ ಆಗ್ತಿರುವಂಥದ್ದು. ಯಾಕಪ್ಪ ಅಂದರೆ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಗ್ರಿ ರೀ ಎಕ್ಸಾಮ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಯಾಕಂದರೆ ಒಂದು ಸೆಂಟ್ರಲ್ಲಿ ಮಾಲ್ ಪ್ರಾಕ್ಟೀಸ್ ನಡೆದಿದೆ ಅಂದ್ಬಿಟ್ಟು ಇಲ್ಲಿ ಅಗ್ರಿ ರೀ ಎಕ್ಸಾಮ್ ನಡಿಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿರುವಂಥದ್ದು. ಅದರಿಂದ ಇಲ್ಲಿ CET ಫಲಿತಾಂಶ ಲೇಟ್ ಆಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಿರುವಂಥದ್ದು. ಇನ್ನೊಂದು ವಿಷಯ ಇಲ್ಲಿ ಏನಂದ್ರೆ ರಿಸಲ್ಟಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ದ್ವಿತೀಯ PUCಯ ಎರಡನೇ ಪರೀಕ್ಷೆಯ ಫಲಿತಾಂಶದ ನಂತರ 50% PUC ಮಾರ್ಕ್ಸನ್ನು ತೆಗೆದುಕೊಂಡು ನಂತರ ನಾವು ವಿವಿಧ ಕೋರ್ಸುಗಳಿಗೆ ರ್ಯಾಂಕನ್ನು ಕೊಡುವಂಥದ್ದು. ನೀಟ್ ಪರೀಕ್ಷೆಯನ್ನು ಸಹ ತಾವು ಬರೆದಿದ್ದೀರಾ. ನೀಟ್ ಪರೀಕ್ಷೆಯ ನಂತರ ಅವ್ರದ್ದು ಫಲಿತಾಂಶ ಬಂದ ನಂತರ ನೀಟ್ ರ್ಯಾಂಕನ್ನು ಸಹ ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ಗೆ ಸಮಸ್ಯೆ ಬಂದಿರುವಂಥದ್ದು ಏನಂದ್ರೆ ಅಗ್ರಿ ರೀ ಎಕ್ಸಾಮ್. ಇಲ್ಲಿ ಅಗ್ರಿ ರೀ ಎಕ್ಸಾಮ್ ಮಾಡಲೇಬೇಕು. ಇಲ್ಲಿ ಒಂದು ಎಕ್ಸಾಮಲ್ಲಿ ಇಲ್ಲಿ ಮಾಲ್ ಪ್ರಾಕ್ಟೀಸ್ ನಡೆದಿದೆ, ಒಂದು ಸೆಂಟ್ರಲ್ಲಿ ಇಲ್ಲಿ ಮಾಲ್ ಪ್ರಾಕ್ಟೀಸ್ ನಡೆದಿದೆ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮಗೆ ಒಂದು ತಿಂಗಳವರೆಗೂ ಕೂಡ ಇಲ್ಲಿ ಮುಂದೂಡಿಕೆ ಆಗುವ ಸಾಧ್ಯತೆ ಕಂಡು ಬರ್ತಿದೆ CET ಫಲಿತಾಂಶ. ನೀವು ವಿದ್ಯಾರ್ಥಿಗಳು ಕೇಳ್ಬೋದು, ಈಗ ಎಲ್ಲೋ ಒಂದು ಸೆಂಟ್ರಲ್ ನಡೆದಿರೋದ್ರಿಂದ ರೀ ಎಕ್ಸಾಮ್ ಮಾಡ್ತಾರಂತ. ಹೌದು, ಖಂಡಿತವಾಗ್ಲೂ ನಿಮ್ಮದು CET ಎಕ್ಸಾಮ್ ಯಾವುದೇ ತೊಂದರೆ ಇರಲ್ಲ. ಈಗ KCET ಏನು ಬರ್ದಿದ್ದೀರಾ ಆ ಒಂದು ಎಕ್ಸಾಮ್ ಎಲ್ಲ ಸಕ್ಸಸ್ಫುಲ್ ಆಗಿ ನಡೆದಿದೆ, ಅದರದ್ದು ಯಾವುದೇ ಸಮಸ್ಯೆ ಇಲ್ಲ. ಅಗ್ರಿದ್ ಮಾತ್ರ ರೀ ಎಕ್ಸಾಮ್ ನಡೆಸ್ತಾರೆ ಇಲ್ಲಿ. ಈಗ ಅಗ್ರಿಕಲ್ಚರ್ದು AGBSC ಎಕ್ಸಾಮ್ ಏನು ನೀವು ಬರ್ದಿದ್ದೀರಾ ಇದ್ರದ್ದು ಮಾತ್ರ ಇಲ್ಲಿ ನಿಮಗೆ ರೀ ಎಕ್ಸಾಮ್ ಆಗುವಂಥದ್ದು. ರೀ ಎಕ್ಸಾಮ್ ಏನಾದರೂ ಆದರೆ ಅಫಿಷಿಯಲ್ ಆಗಿ ರೀ ಎಕ್ಸಾಮ್ ಆಗುತ್ತೆ ಅಂತ ಎಲ್ಲ ಏನು ಅಪ್ಡೇಟ್ ಅಂತೂ ಇಲ್ಲ, ಅಫಿಷಿಯಲ್ ಅಪ್ಡೇಟು. ಈಗ ನೀವು ಫಲಿತಾಂಶದ ಬಗ್ಗೆ ಕೇಳೋದಾದರೆ ಸ್ನೇಹಿತರೆ, ನಿಮ್ಮ ಒಂದು CET ಫಲಿತಾಂಶ ಸದ್ಯಕ್ಕೆ ಬರಲ್ಲ. ಎಲ್ಲ ಕರೆಕ್ಟಾಗಿ ಇದ್ದಿದ್ರೆ ನಿಮಗೆ ಆದಷ್ಟು ಬೇಗನೆ ನಿಮಗೆ CET ಫಲಿತಾಂಶ ಬಂದ್ಬಿಡ್ತಿತ್ತು. ಯಾಕಂದರೆ ನಿಮ್ಮದು CET ಎವ್ಯಾಲ್ಯೂಯೇಷನ್ ಎಲ್ಲ ಅದು ಯಾವ ರೀತಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಎಲ್ಲ ಸಿಸ್ಟಮ್ ಎವ್ಯಾಲ್ಯೂಯೇಷನ್ ಇರೋ ಕಾರಣದಿಂದ ಆದಷ್ಟು ಬೇಗನೆ ನಿಮಗೆ ಫಲಿತಾಂಶ ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಬಂದಿರುವಂಥದ್ದು ಇಲ್ಲಿ ಅಗ್ರಿ ರೀ ಎಕ್ಸಾಮ್ ಅನ್ನುವಂಥದ್ದು ಇಲ್ಲಿ ದೊಡ್ಡ ಸಮಸ್ಯೆ ಬಂದಿದೆ. ಅದರಿಂದ CET ವಿದ್ಯಾರ್ಥಿಗಳಿಗೆ ಈ ಸರಿ ನಿಮಗೆ ಅಡ್ಮಿಷನ್ ಪ್ರೋಸೆಸ್ ಇವೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು. ಈಗ ನಿಮಗೆ ವಿದ್ಯಾರ್ಥಿಗಳು ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬರುತ್ತೆ, ಓಕೆನಾ. ಇದೇ ಟೈಮಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ಯಾವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಸ್ ಬರುತ್ತೆ ಏನು ಅಂತ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಒಂದೊಂದಾಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ನಿಮಗೆ 10th PU ಅಲ್ಲಿ ಬಂದಂಗೆ ಸ್ಕಾಲರ್ಶಿಪ್ಸ್ ಬರಲ್ಲ, ತುಂಬ ದೊಡ್ಡ ಅಮೌಂಟೇ ಸ್ಕಾಲರ್ಶಿಪ್ಸ್ ಬರುವಂಥದ್ದು. ನಿಮಗೆ ಡಿಗ್ರಿಯಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಹೆಚ್ಚಿಗೆ ಬರುತ್ತೆ. ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಆಗಿರ್ಬೋದು. ಆ ಸ್ಕಾಲರ್ಶಿಪ್ಸ್ ಯಾವುವು, ಎಷ್ಟು ಅಮೌಂಟ್ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಆ ಒಂದು ಅಪ್ಲಿಕೇಶನ್ಸ್ ಓಪನ್ ಆದಾಗ ಲೈವ್ ಡೆಮೋ ವೀಡಿಯೋಸ್ ಆದರೆ ಮಾಡ್ತೀನಿ, ಯಾವ ರೀತಿಯಾಗಿ ಈ ಒಂದು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಬೇಕು ಏನು ಅನ್ನುವಂಥದ್ದನ್ನ. ಈಗ ಸದ್ಯಕ್ಕೆ ಫಲಿತಾಂಶ ದಿನಾಂಕ ಯಾರು ಹೇಳೋಕ್ಕಾಗಲ್ಲ, ನಾನೇ ಅಲ್ಲ. ನಿಮಗೆ ಸದ್ಯಕ್ಕೆ ಇದು KEA ಡೈರೆಕ್ಟರ್ ಆದ H. ಪ್ರಸನ್ನ ಅವರು ಕೂಡ ನಿಮಗೆ ರಿಸಲ್ಟ್ ಡೇಟನ್ನು ಕೊಟ್ಟಿಲ್ಲ ಅಫಿಷಿಯಲ್ ಆಗಿ. ಅವ್ರು ಕೂಡ ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ.